ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಈ ಬೇಸಿಗೆ ಉರಿ ಬಿಸಿಲಿನಲ್ಲಿ ಬಿಸಿ ಬಿಸಿಯಾದ ಅಡಿಗೆ ಊಟ ಮಾಡೋದು ಕಷ್ಟ ಅನಿಸುತ್ತೆ. ಹಾಗಾಗಿ ನಾನಿವತ್ತು ತಂಪಾಗಿ ಮೊಸರನ್ನ ಮಾಡೋದು ತೋರಿಸ್ತಿದ್ದೀನಿ. ಅದರಲ್ಲೂ ರೇಷನ್ ಅಕ್ಕಿ ಬಳಸಿ ಹಣ್ಣುಗಳನ್ನು ಹಾಕಿ ಮೊಸರನ್ನ ಮಾಡ್ತಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲು ಅನ್ನ ಮಾಡೋಕ್ಕೆ 1.5 ಕಪ್ ಅಳತೆ ಅಕ್ಕಿ ಹಾಕಿ ನೀರು ಹಾಕಿ ಚೆನ್ನಾಗಿ 2-3 ಬಾರಿ ತೊಳಿಬೇಕು. ರೇಷನ್ ಅಕ್ಕಿ ಆಗಿರೋದ್ರಿಂದ ಧೂಳಿರುತ್ತೆ, ಹಾಗಾಗಿ 2-3 ಬಾರಿ ಚೆನ್ನಾಗಿ ಕಿವುಚಿ ತೊಳಿರಿ. ಅಷ್ಟರಲ್ಲಿ ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಅಕ್ಕಿ ತೊಳೆದಾಗಿದೆ. ಇದಕ್ಕೆ 1.5 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ಅನ್ನ ಮಾಡೋಕೆ ಇಡ್ತಿದ್ದೀನಿ. ಮಾಮೂಲಿ ಅಕ್ಕಿಲಿ ಮೊಸರನ್ನ ಮಾಡೋಕ್ಕಿಂತ ರೇಷನ್ ಅಕ್ಕಿಲಿ ತುಂಬ ರುಚಿಯಾಗುತ್ತೆ. ನೋಡಿ, ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು 4 ವಿಸಿಲ್ ಬರಲಿ. ಕುಕ್ಕರ್ ಕೂಗಾಗಿದೆ. ಕೂಲಾದ್ಮೇಲೆ ಓಪನ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಆಗಿರಬೇಕು ಅನ್ನ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಿದ್ದೀನಿ. ಅನ್ನ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಸ್ವಲ್ಪ ಹರಡಿ ತಣ್ಣಗಾಗಲಿ ಕಂಪ್ಲೀಟಾಗಿ. ಈಗ ಅರ್ಧ ಲೀಟ್ರ್ ಮೊಸರು ಹಾಕ್ತಿದ್ದೀನಿ. ನಂತರ ಅರ್ಧ ಕಪ್ ಹಾಲು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದನ್ನ ಹಾಗೆ ಪಕ್ಕಕ್ಕೆ ಇಟ್ಟು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಒಂದು ಸಣ್ಣ ಪಾತ್ರೆ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಹಾಗೂ 2 ಗಡ್ಡೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬಾಡಿಸಿ. ನಂತರ ಸ್ವಲ್ಪ ತುರಿದ ಶುಂಠಿ ಹಾಕಿ 1 ಗಡ್ಡೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ 1 ಹಸಿರು ಮೆಣಸಿನಕಾಯಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಬಾಡಿಸಿ. ಇದು ಬೇಯೋದೇನು ಬೇಕಿಲ್ಲ, ಸ್ವಲ್ಪ ಕ್ರಂಚಿ ಥರ ಫ್ರೈ ಆದರೆ ಸಾಕು. ನೋಡಿ, ಈಗ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ತಣ್ಣಗಾದ್ಮೇಲೆ ಕಲಸಿಟ್ಟ ಮೊಸರನ್ನಕ್ಕೆ ಹಾಕಬೇಕು. ನಂತರ ಸ್ವಲ್ಪ ಕಟ್ ಮಾಡಿದ ಹಸಿ ದ್ರಾಕ್ಷಿ ಹಾಗೂ ಬಿಡಿಸಿದ ದಾಳಿಂಬೆ ಹಣ್ಣು ಹಾಗೂ ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಹಣ್ಣುಗಳು ಮೊಸರನ್ನದೊಂದಿಗೆ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಇದಕ್ಕೆ ಬೇಕಂದರೆ ಒಣ ದ್ರಾಕ್ಷಿ ಹಾಗೂ ಗೋಡಂಬಿ ಸಹ ಹಾಕಬಹುದು. ನೋಡಿ, ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗಿದೆ. ಈಗ ಇಷ್ಟು ಮೆತ್ತಗಾಗಿರಬೇಕು, ತುಂಬ ಗಟ್ಟಿಯಾಗಿರಬಾರ್ದು ಮೊಸರನ್ನ. ನೋಡಿ, ಈಗ ಸಖತ್ ಟೇಸ್ಟಿಯಾಗಿರೋ ಮೊಸರನ್ನ ರೆಡಿಯಾಗಿದೆ. ಈ ಬಿಸಿಲಿನಲ್ಲಿ ಮಧ್ಯಾಹ್ನ ಈ ಮೊಸರನ್ನ ಮಾಡಿ ತಿನ್ನಿ, ತುಂಬ ರುಚಿಯಾಗುತ್ತೆ ಹಾಗೂ ಹೊಟ್ಟೆಗೆ ತಂಪನಿಸುತ್ತೆ. ಹಾಗಾದರೆ ನೀವು ಸಹ ಟ್ರೈ ಮಾಡಿ. ಕಡಲೆ ಪುಡಿ ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.